ನಮಸ್ಕಾರ ಸ್ನೇಹಿತರೆ, ನಾನು ಕಲಾಧಿಗುಲ ಶ್ರೀನಿವಾಸ್. ಸೀನು ಜೊತೆ ಸಂವಾತು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ಬಾರಿಯೂ ಪ್ರತಿ ಸಂಚಿಕೆ ವಿಶೇಷ ಅಂತಾನೆ ಹೇಳ್ತೀನಿ. ಯಾಕೆ ಅಂದರೆ ನಾನು ಕರ್ಕೊಂಡು ಬರುವಂಥ ಅತಿಥಿಗಳು ನಿಜವಾಗ್ಲೂ ವಿಶೇಷವಾದವರೇ. ನಾನು ಇವತ್ತು ಯಾವ ಅತಿಥಿಯನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ರೆ, ನಾನು ನೇರವಾಗಿ ಆ ವ್ಯಕ್ತಿಯನ್ನು ಪರಿಚಯ ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ನಮ್ಮ ಕರ್ನಾಟಕವನ್ನು ಗಮನಿಸಿದಾಗ ಕರ್ನಾಟಕದ ಯಾವ್ಯಾವ ಕ್ಷೇತ್ರಗಳನ್ನು ನೀವು ಹೆಸರು ಮಾಡ್ತಾ ಹೋಗಿ ಎಲ್ಲ ಕ್ಷೇತ್ರಗಳಲ್ಲೂ ಅವ್ರದ್ದೇ ಆದಂಥ ಕೊಡುಗೆಯನ್ನು ಕೊಟ್ಟಂಥ ಧೀಮಂತ ವ್ಯಕ್ತಿತ್ವ. ಒಂದು ಕಡೆ ಸರಸ್ವತಿ ಲಕ್ಷ್ಮಿ ಜೊತೆಗಿರ್ತಾರೆ ಇರಲ್ಲ ಅನ್ನುವಂಥ ಮಾತು ಗೊಂದಲಗಳಿದೆ. ಆದರೆ ಈ ವ್ಯಕ್ತಿಯ ಸಾಧನೆಗಳನ್ನು, ಈ ವ್ಯಕ್ತಿಯನ್ನು ಗಮನಿಸಿದಾಗ ಇಲ್ಲ ರೀ, ಅದೆಲ್ಲ ಸುಳ್ಳು, ಸರಸ್ವತಿ ಲಕ್ಷ್ಮಿ ಒಟ್ಟಿಗೆ ಇದ್ದಾರೆ ಅಂತ. ಯಾಕೆಂದರೆ ಅವರ ಹೆಸರು ಹಾಗೇ ಇದೆ. ಯಾರು ಗೊತ್ತಾಯ್ತಾ? ತುಂಬ ಕಷ್ಟ ನೀವು ಯಾರು ಅಂತ ಗೆಸ್ ಮಾಡೋದು. ನಾ ಹೇಳ್ತೀನಿ. ಒಂದು ಕಡೆ ಅವರ ಬಗ್ಗೆ ಮಾತನಾಡಬೇಕಾದ್ರೆ ಮೊದಲಿಗೆ ಹೇಳೋವಂಥದ್ದು ಅವರೊಬ್ಬ ಹೆಂಡದ ದೊರೆ ಅಂತ ಹೇಳ್ತಾರೆ. ಆದರೆ ತುಂಬ ಜನ ಮಾತಾಡ್ತಾ ಹೇಳ್ತಾರೆ, ಇಲ್ಲ ರೀ, ಅವರು ಬರೀ ಹೆಂಡದ ದೊರೆ ಅಲ್ಲ, ಅದು ಅವರು ಬಿಸ್ನೆಸ್ಗೋಸ್ಕರ, ಕುಟುಂಬದ ನಿರ್ವಹಣೆಗೋಸ್ಕರ ಮಾಡಿದ್ರು ರೀ. ಆದರೆ ನಿಜವಾದ ಮಾನವೀಯ ಮೌಲ್ಯಗಳನ್ನು ಇಟ್ಕೊಂಡು ಅವರು ಹಾಕಿದಂಥ ದಾರಿ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಇರ್ಬೋದು, ಅಥವಾ ತುಂಬ ಜನರು ಬಡತನದಿಂದ ಬೇಗೆಯಲ್ಲಿ ಬೆಂದಂಥವ್ರನ್ನ ನಾನು ನಿನ್ನ ಜೊತೆಗೆ ಹೆಜ್ಜೆ ಹಾಕೋದಕ್ಕೆ ಜೊತೆಲಿದ್ದೀನಿ ನಿಮ್ಮ ಮನೆ ಮಗನಾಗಿ ಅಂತ ಹೇಳಿ ಜೊತೆಗೆ ನಿಂತಂಥ ವ್ಯಕ್ತಿತ್ವ ಅಂತ ಹೇಳೋದ. ಮತ್ತೊಂದು ಕಡೆ ಗಮನಿಸಿದಾಗ ಹೊಸ ಆವಿಷ್ಕಾರಗಳ ಜೊತೆಗೆ ರೈತರನ್ನ ಕೂಡ ಗಮನದಲ್ಲಿಟ್ಕೊಳ್ತಾರೆ. ಅಂದರೆ ಎರಡ ಇಂಥ ವಿಚಾರಗಳನ್ನು ಹೇಳಬೇಕಾದ್ರೆ ಸಿಕ್ಕಾಪಟ್ಟೆ ಇದೆ ರೀ. ಆದರೆ ನಾನು ಆ ವಿಚಾರಗಳನ್ನು ಹೇಳೋವಂಥ ಅಥೆಂಟಿಕ್ ಪರ್ಸನ್ ಅಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಹೊರಗಡೆ ಉಂಡ್ರಿ, ಬರೀ ಹೊರಗಡೆ ನಿಂತು ನೋಡಿದ್ದೀನಿ ಅಷ್ಟೇ. ಆದರೆ ಅವರ ಜೊತೆಗೆ ಇದ್ದು ಮನೆಯವರೇ ಆಗಿ ಅವರು ಹೇಳಿದಾಗ ವಿಚಾರ, ಅದರ ಅಥೆಂಟಿಸಿಟಿ ಬೇರೆ ಇರುತ್ತೆ. ಹಾಗಾಗಿ ಅಂಥ ಅಥೆಂಟಿಸಿಟಿಯ ವಿಚಾರಗಳ ಜೊತೆಗೆ ನಾನು ಯಾರನ್ನ ಮಾತಾಡಿಸ್ತೀನಿ ಅಂತ ಪರಿಚಯ ಮಾಡ್ತಾ ನಿಮಗೆ ಹೇಳ್ತೀನಿ. ಅಂದರೆ ನಾನು ಇವತ್ತು ನಿಮಗೆ ಒಂದು ದೊಡ್ಡದಾದಂಥ ವಿಚಾರಗಳ ಬುತ್ತಿಯನ್ನು ತೆರೆದಿಡುವಂಥ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ತುಂಬ ಚಿರಪರಿಚಿತರಾದಂಥ ವ್ಯಕ್ತಿತ್ವ ಶ್ರೀಯುತ ಶ್ರೀಹರಿ ಖೋಡೆ ಅವ್ರನ್ನ. ಅವರಿದ್ದಾರಾ? ಇಲ್ಲ ರೀ. ಅವ್ರು ಮಾಡಿದಂಥ ಕೆಲಸಗಳೆಲ್ಲವೂ ಕೂಡ ಜೀವಂತವಾಗಿದೆ. ಆ ಜೀವಂತವಾಗಿರೋ ವಿಚಾರಗಳನ್ನು ನಾನು ಮಾತಾಡ್ತೀನಿ. ಆದರೆ ಆ ವಿಚಾರಗಳನ್ನು ಹೇಳೋದಕ್ಕೆ ಅವರ ಕುಟುಂಬದವರು ನಮ್ಮ ಜೊತೆಲಿದ್ದಾರೆ. ಯಾರಿದ್ದಾರೆ, ಏನಿದ್ದಾರೆ, ಅವ್ರನ್ನ ಪರಿಚಯ ಮಾಡ್ತಾ ನಿಮಗೆ ಹೇಳ್ತೀನಿ. ಬನ್ನಿ, ಶುರು ಮಾಡ್ತಾ ಇದ್ದೀನಿ ಸೀನು ಜೊತೆ ಸಂವಾತು ವಿಶೇಷ ಸಂಚಿಕೆ. ನಮ್ಮ ಜೊತೆಗೆ ಇವತ್ತು ಶ್ರೀಯುತ ರಾಮಚಂದ್ರ ಕಬಾಡಿ ಅವ್ರ ಜೊತೆಲಿದ್ದಾರೆ. ಯಾರು ಇವರು ಅಂತ ಅಂದ್ಕೊಂಡ್ರ, ಖೋಡೆ ಫ್ಯಾಮಿಲಿಗೆ ಅತ್ಯಂತ ಆಪ್ತವಾದಂಥ ವ್ಯಕ್ತಿ. ಯಾರು ಅನ್ನೋದನ್ನು ಮಾತಾಡ್ತಾ ಹೇಳ್ತಾ ಹೋಗ್ತೀವಿ. ಆದರೆ ಈಗ ಪ್ರಸ್ತುತ ಅವರು ಕ್ಷತ್ರಿಯ ಸಮಾಜ, ಅದರಲ್ಲಿ ವಿಶೇಷವಾಗಿ ಅಖಿಲ ಭಾರತೀಯ ಸೋಮವಂಶೀಯ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವರ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ಎಪಿಸೋಡ್ನಲ್ಲಿ ಜೊತೆಲಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಫಸ್ಟ್ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ಈಗ ಖೋಡೆ ಅವ್ರನ್ನ, ಶ್ರೀಹರಿ ಖೋಡೆ ಅವ್ರನ್ನ ನೀವು ನೋಡಿದಂಥ ಸಂದರ್ಭ ಅಥವಾ ನಿಮ್ಮ ಪರ್ಸೆಪ್ಷನಲ್ಲಿ ವಾಟ್ ಈಸ್ ಶ್ರೀಹರಿ ಖೋಡೆ? ನೋಡಿ, ಶ್ರೀಹರಿ ಖೋಡೆ ಅವ್ರ ಬಗ್ಗೆ ನಾವು ಮಾತಾಡೋದು ಮುಂಚೆ, ಅವರು ಮನೆತನದಲ್ಲಿ ಇಷ್ಟು ಬೆಳಿಬೇಕಾದ ಒಂದು ಕಾರಣ ಏನಂತ ಹೇಳಿದ್ರೆ, ಅವರು ಹಿರಿಯರು. ಅವರು ಹಿರಿಯರು ಯಾರ ಸಂಪರ್ಕದಲ್ಲಿದ್ದರು, ಯಾರು ಗುರು ಸೇವೆ ಮಾಡಿದರು, ಆ ಸೇವೆಯಿಂದ ಪ್ರಾರಂಭ ಆಗ್ತದೆ. ಓಕೆ. ಅವರ ತಂದೆಯವರಾದ ಲಕ್ಷ್ಮಣ ಸಾ ಖೋಡೆ ಅವರು ಗಣೇಶ್ಪುರಿ ನಿತ್ಯಾನಂದ ಸ್ವಾಮಿಗಳು ಅಂತ ನಾವೇನು ಕರಿತೀವಿ, ಹೌದು, ಅವರು ಸಂಪರ್ಕದಲ್ಲಿ ಇದ್ದರು. ಅವರು ಸೇವೆಯಲ್ಲಿ ಯಾವಾಗಲೂ ತೊಡಗಿದ್ದರು. ಓಕೆ. ಅವರು, ನಾನು ಹೆಮ್ಮೆಯಿಂದ ಇವತ್ತು ಹೇಳಬಲ್ಲೆ, ಅದು ಅವರ ಆಶೀರ್ವಾದ, ಇವರು ಶ್ರದ್ಧೆ ಭಾವ, ಅದ್ರ ಜೊತೆಗೆ ಭಕ್ತಿ ಇಡೀ ಕುಟುಂಬದಿಂದ ಬಂದಿರೋದನ್ನು ಮಾಡಿದ್ರೆ ಇವತ್ತು ಏನು ನಾವು ಆ ಸಾಮ್ರಾಜ್ಯವನ್ನು ಏನು ಬೆಳೆಸಿದ್ದಾರೆ, ಹೌದು, ಅದಕ್ಕೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು ಹೇಳುವುದು. ಅಂದರೆ ನೀವು ಹೇಳ್ತಾ ಇರೋದು ಗುರುವಿನ ಅನುಗ್ರಹ, ಗುರುವಿನ ಆರಾಧನೆ, ಮನೆತನದ ಸಂಸ್ಕಾರ, ಹೌದು, ಆ ಮನೆತನದ ಲೆಗಸಿಯನ್ನ ಎಲ್ಲರೂ ಮುಂದುವರ್ಸ್ಕೊಂಡು ಬರ್ತಾ ಇರೋದು ಅಂತ ನೀವು ತುಂಬ ಪ್ರೀತಿಯಿಂದ ಹೇಳ್ತಾ ಇದ್ದೀರಾ. ಭಾಳ ಖುಷಿ ಅನ್ಸುತ್ತೆ ಸರ್. ಅಂದರೆ ಈಗ ನಮಗೆ ಎಪಿಸೋಡ್ ನೋಡ್ತಾ ಇರೋರಿಗೆ ತುಂಬ ಒಂದು ದೊಡ್ಡ ಕನ್ಫ್ಯೂಷನ್ ಇದೆ ಸರ್. ರಾಮಚಂದ್ರ ಕಬಾಡಿಯವರು ಯಾರು ಅಂತ. ಬಿಕಾಸ್ ನಾನು ಖೋಡೆ ಅಂತ ಹೇಳ್ತಾ ಇದ್ದೀನಿ, ನಿಮ್ಮ ಹೆಸರು ಹೇಳಿದಾಗ ಖೋಡೆ ಇಲ್ವಲ್ಲ ಜೊತೆನಲ್ಲಿ ಅಂತ ಅದೊಂದು ಕನ್ಫ್ಯೂಷನ್ ಇದೆ ಸರ್. ಅದಕ್ಕೊಂದು ಕ್ಲಾರಿಟಿ ಕೊಡಿ ಸರ್. ಕ್ಲಾರಿಟಿ ಅಂತ ಹೇಳಿದ್ರೆ, ಇವಾಗ ನಮ್ಮದು ಅವರು ಖೋಡೆ ಒಂದು ಸರ್ನೇಮ್ ಆಗಿದ್ರೆ, ನಮ್ಮ ಕಬಾಡಿ ಅಂತದ್ದು ಒಂದು ಸರ್ನೇಮ್. ಓಕೆ. ನಾವು ಬೆಂಗಳೂರಿನಲ್ಲಿ
ನೆಲೆವಾದ್ದು ಆಲ್ಮೋಸ್ಟು ಒಂದು 1050 ವರ್ಷ ಇತಿಹಾಸ ನಮ್ಮದು. ಹಾಂ ಹಾಂ. ನಾವು ಬೆಂಗಳೂರು ಬಂದಾಗ 1050 ವರ್ಷ ಇತಿಹಾಸ ಇದ್ದಿದ್ದು, ಬೆಂಗಳೂರಿಗೆ ಬಂದಿದ್ದು. ಬಟ್ ಇಲ್ಲಿ ಯಾವಾಗ ನಾವು ವಾಸ ಮಾಡ್ತಾ ಇದ್ವೋ ನಮ್ಮ ಕಬಾಡಿ ಕುಟುಂಬ ಮತ್ತು ಕೊಡೆ ಕುಟುಂಬದಲ್ಲಿ ಸುಮಾರಷ್ಟು ಅಂದರೆ ಮದುವೆಗಳು ಸಂಬಂಧಗಳು ಬೆಳ್ಕೊಂಡು ಬಂದಿದೆ. ಇವಾಗ ನಮ್ಮ ಅಜ್ಜಿ ಕೋಡೆ ಮನೆತನದವ್ರ ಮಗಳು. ಓಕೆ. ಹಾಂ 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 ಹಾಂ. ಫೈನ್. ಓಕೆ. ಆಮೇಲೆ ಅದಕ್ಕಿಂತ ನಮ್ಮ ಹಿರಿಯರು ಏನಿದ್ರು ಅವರು ಕೂಡ ಕೋಡೆ ಮನೆತನದಿಂದ ಬಂದಿರತಕ್ಕಂಥ ಒಂದು ಇದ್ದರು. ಅದ್ರ ಮುಂಚೆ ಇನ್ನೊಂದು 2-3 ತಲೆಮಾರು ಹೋದರೆ ಅಲ್ಲಿನೂ ಕೋಡೆ ತಲೆಮಾರದವ್ರು ಬಂದಿರೋರು ಸಂಬಂಧ ಇದೆ. ಹಾಗೇನೆ ನಮ್ಮ ಕಬಾಡಿಯಿಂದನೂ ಹೆಣ್ಮಕ್ಳು ಕೊಟ್ಟಿರೋದು ಸಹಜವಾಗಿರ್ತದೆ. ಇವಾಗ ನಮ್ಮ ಕಬಾಡಿ ಫ್ಯಾಮಿಲಿನಲ್ಲೇ ಇವಾಗ ನನ್ನ ಓನ್ ಸಿಸ್ಟರ್ಸ್ ಆಗಿರ್ಬೋದು, ನನ್ನ ಯಂಗೆಸ್ಟ್ ಸಿಸ್ಟರ್ ಹರಿ ಖೋಡೆ ಅವರ ಎಲ್ಡೆಸ್ಟ್ ಬ್ರದರ್ ರಾಮಚಂದ್ರ ಸಾ ಖೋಡೆ ಅವರ ಮಗನಿಗೆ ಕೊಟ್ಟು ಮದುವೆ ಹಾಕ್ಕೊಂಡಿದ್ದಾನೆ. ಆಮೇಲೆ ಇನ್ನೊಬ್ಬರು ನನಗಿಂತ ಚಿಕ್ಕವರು ಇರೋರು ಸಿಸ್ಟರು, ಅವರು ಈ ಕೋಡೆ ನಾರಾಯಣ್ ಸಾ ಅಂತ ಅವ್ರ ಮಗನಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ. ಅದೇ ರೀತಿ ನಮ್ಮ ವಿತಿನ್ ದಿ ಕಬಾಡಿ ಫ್ಯಾಮಿಲಿ, ನಮ್ಮ ಕಬಾಡಿ ಕುಟುಂಬ ಇವತ್ತು ಬೆಂಗಳೂರಿನಲ್ಲಿ ಸುಮಾರು ಒಂದು 500 ಜನ ಇದ್ದೀವಿ ನಾವು. ಹೌದಾ? ಓಕೆ. 500 ಜನ ಇದ್ರೂ ನಮ್ಮ ಕಬಾಡಿ ಫ್ಯಾಮಿಲಿನಲ್ಲಿ ಇಲ್ಲಾಂದ್ರೆ ಒಂದು 6-7 ಜನ ಮದುವೆ ಅವ್ರ ಫ್ಯಾಮಿಲಿನಲ್ಲಿ ಮದುವೆ ಮಾಡ್ಕೊಂಡಿರೋದೇ ನಾವು ಮಾಡ್ಕೊಂಡಿರೋರು ಇದ್ದೀವಿ. ಓಕೆ. ಅಂದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯ ರಿವೀಲ್ ಆಗ್ತಾ ಇರೋದು ಏನಂತ ಹೇಳಿದ್ರೆ, ನಾವು ಕೋಡೆ ಕುಟುಂಬ ಮಾತ್ರ ನಮಗೆ ಗೊತ್ತಿತ್ತು ಅನ್ನೋದಾದರೆ, ಇಲ್ಲ ರೀ, ಕೋಡೆಯ ಜೊತೆಗೆ ಕಬಾಡಿ ಅಂದರೆ ಇವರ ಪೂರ್ವಜರೆಲ್ಲ ಯಾರ್ಯಾರು ಮನೆತನದ ಲೆಗೆಸಿ ಕ್ಯಾರಿ ಮಾಡ್ಕೊಂಡು ಬಂದವರು ಇದ್ದಾರಲ್ಲ, ಸೊ ಅವ್ರು ಇಬ್ಬರೂ ಕೂಡ ಅಂದರೆ ಇವ್ರ ಮನೆಯಿಂದ ಅವ್ರಿಗೆ ಕೊಡೋದು, ಅವ್ರ ಮನೆಯಿಂದ ಇವ್ರಿಗೆ ಕೊಡೋ ಅಂಥ ರಿಲೇಷನ್ಶಿಪ್ಪಿನ ಬಾಂಡೇಜ್ ಅವತ್ತಿಂದನೂ ಬೆಳ್ಕೊಂಡು ಬಂದಿದೆ. ಸೊ ಆ ಬೆಳವಣಿಗೆ ಇವತ್ತು ಕೂಡ ಪ್ರೆಸೆಂಟ್ಲಿ ಇದೆ ಅನ್ನೋದನ್ನು ಸರ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಕೋಡೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಕಬಾಡಿ ಜಾಯಿನ್ ಆಗ್ತಾ ಇದೆ. ಸೊ ಈ ಎರಡೂ ಕುಟುಂಬಗಳ ಲೆಗೆಸಿಯ ಜವಾಬ್ದಾರಿಗಳನ್ನು ಮನೆತನದಲ್ಲಿ ಎಲ್ಲರೂ ಕೂಡ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಸೊ ಇವಾಗ ರಾಮಚಂದ್ರ ಸರ್, ನೀವು ಅಂದರೆ ಈಗ ಹರಿ ಕೋಡೆ ಹಾಗಿದ್ರೆ ನಿಮಗೆ ಏನಾಗಬೇಕು ಸರ್? ಹರಿ ಕೋಡೆಯವರು ನಮಗೆ ನಮ್ಮ ದೊಡ್ಡ ಮಾವ ಆಗಬೇಕು. ದೊಡ್ಡ ಮಾವ ಅವರ ಹರಿಕೋಡೆ ಅವರ ತಮ್ಮ ಪದ್ಮನಾಭ ಸಾ ಖೋಡೆ. ಓಕೆ. ಪದ್ಮನಾಭ ಸಾ ಖೋಡೆ ಅವರ 2ನೇ ಮಗಳು ನಾನು ಮದುವೆ ಆಗಿದ್ದೀನಿ. ಸರ್ ಅವ್ರ ಹೆಸರು? ಅವ್ರ ಹೆಸರು ಶ್ರೀದೇವಿ ಅಂತ. ಶ್ರೀದೇವಿ ಅಂತ. ಓಕೆ. ಸೊ ಇವಾಗ ನೀವೇ ಹೇಳಿದಾಗೆ ಸರ್, ಅಂದರೆ ತುಂಬ ಹಿಂದಿನಿಂದನೂ ಕೂಡ ಎರಡೂ ಫ್ಯಾಮಿಲಿಗಳು ತುಂಬ ಜೊತೆನಲ್ಲೇನೆ ಸಂಬಂಧಗಳ ವಿನಿಮಯದ ಜೊತೆಗೆ ಎಲ್ಲ ರೀತಿಯಿಂದಲೂ ಜೊತೆಲಿದ್ದೀರಾ. ಸೊ ಹಾಗಿದ್ರೆ ಹರಿಕೋಡೆ ಅನ್ನುವಂಥ ವ್ಯಕ್ತಿತ್ವವನ್ನು ನೋಡಿದಾಗ ಸರ್, ನಮಗೆ ಬರೀ ಹೊರಗಡೆ ನಿಂತು ನೋಡಿದಾಗ್ಲೇ ಒನ್ ಮ್ಯಾನ್ ಈಸ್ ರಿಯಲಿ ಕ್ಯಾನ್ ಡೂ ಆಲ್ ದಿಸ್ ಅನ್ನುವಂಥ ಕ್ವಶನ್ ಮಾರ್ಕ್. ಆದರೆ ಇಲ್ಲ, ಮಾಡಿ ತೋರಿಸಿದ್ದಾರೆ ಅನ್ನುವಂಥ ಎಲ್ಲ ವಿಚಾರಗಳು ಇದೆ ಕಣ್ಮುಂದೆ. ನೀವು ಅವರ ವ್ಯಕ್ತಿತ್ವವನ್ನು ಯಾವಾಗಿಂದ, ಅಂದರೆ ಅವರ ಜೊತೆಗೆ ಒಡನಾಟ ಇರ್ಬೋದು, ಅವ್ರ ಕೆಲಸಗಳನ್ನು ಯಾವಾಗ ಗಮನಿಸ್ತಾ ಬಂದಿದ್ದು ಸರ್? ನೋಡಿ, ನನಗೆ ಆ ಫ್ಯಾಮಿಲಿಗೆ ನಿಜವಾದ ಸಂಪರ್ಕ ಬಂದಿದ್ದು ಮದುವೆಯ ನಂತರ. ಓಕೆ. ಅದಕ್ಕೆ ಮುಂಚೆ ಇರಲಿಲ್ವ? ಅದ್ರ ಮುಂಚೆ ನಾವು ಆ ಮನೆತನಕ್ಕೆ ಹೋಗ್ತಾ ಇದ್ವಿ. ಅವ್ರ ಮನೆಯಲ್ಲಿ ಭಜನೆಗಳಾಗ್ತಾ ಇತ್ತು. ನಮ್ಮ ಅಜ್ಜಿ ಜೊತೆ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ ಅಷ್ಟೇ. ಅದು ಬಿಟ್ಟು ಬೇರೆ ಯಾವುದೂ ಸಂಬಂಧ ಇಲ್ಲ, ಏನೂ ಇಲ್ಲ. ಹೋಗ್ತಾ ಇದ್ವಿ, ನಾವು ಆ ಭಜನೆ ಅಟೆಂಡ್ ಮಾಡ್ತಾ ಇದ್ವಿ. ಅಲ್ಲಿ ಆ ಮನೆಯಲ್ಲಿ ಅಜ್ಜಿ ಇರ್ತಾಯಿದ್ರು, ಅವ್ರ ಜೊತೆಯಲ್ಲಿ ನಮ್ಮ ಅಜ್ಜಿ ಮತ್ತು ಅಲ್ಲಿ ನಮ್ಮ ಹೆಂಗಸರ ಅಜ್ಜಿ, ನಮ್ಮ ಹೆಂಡತಿಯ ಅಜ್ಜಿ ಇಬ್ಬರು ಭಾಳ ಅಗಾಧ ಸ್ನೇಹಿತರು ಅಂತ ಹೇಳ್ಬೋದು. ಓಕೆ. ಅಂದರೆ ನೀವು ರಿಲೇಷನ್ ಅನ್ನೋದಕ್ಕಿಂತ ಫ್ರೆಂಡ್ಸ್ ಅಂತಾನೆ ಹೇಳ್ತಾ ಇದ್ದೀರಾ? ಓಕೆ. ಅವರು ಅವಾಗ ಏನಂತಾರೆ, ನಾವು ಚಿಕ್ಕ ಮಕ್ಕಳು ಇರುವಾಗ, ನಮ್ಮ ಮಕ್ಕಳು ಇರುವಾಗ ಅಲ್ಲಿ ಕೋಡೆ ಮನೆತನದ ಅಜ್ಜಿಗಳಿರೋದು, ನೋಡು ನನ್ನ ಅಳಿಯ ಕೂತ್ಕೊಂಡಿದ್ದಾನೆ. ನಮ್ಮ ಅಜ್ಜಿ ಹೇಳೋದು, ನೋಡು ನನ್ನ ಸೊಸೆ ಕೂತ್ಕೊಂಡಿದ್ದಾಳೆ. ಮದುವೆಗೆ ಮುಂಚೆನೆ ಮಾತಾಡ್ತಾ ಇದ್ರಿ ಚಿಕ್ಕ ಮನೆಯಲ್ಲಿ ಮಕ್ಕಳು ಇರುವಾಗೇನೆ. ಓಕೆ. ಅಂದ್ರೆ ಅವ್ರು ಆಲ್ರೆಡಿ ಮನ್ಸಲ್ಲಿ ಅದನ್ನ ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೌದು, ಅದು ಡಿಸೈಡ್ ಮಾಡ್ಕೊಂಡು ಬಂದಿರೋದು ನಿಜ. ಆದರೆ
ಖಚಿತವಾಗಿ ಹೀಗೆ ಆಗುತ್ತೆ ಅಂತ ಹೇಳೋದು ಯಾವುದೂ ಬುನಾದಿ ಇಲ್ಲ. ಇರಲಿಲ್ಲ. ಅದು ಬೆಳ್ಕೊಂಡಂಗೆ ಸಮಾನವಾಗಿ ನಾವು ಹೋಗ್ತಾ ಇದ್ವಿ, ಬರ್ತಾ ಇದ್ವಿ, ಇದೇ ಮಾತುಗಳು ಕೇಳ್ತಾ ಇದ್ವಿ, ಓಕೆ. ಬರ್ತಾ ಇದ್ವಿ. ಇದು ಸಹಜವಾಗಿ ಆಗ್ತಾ ಇತ್ತು ಅದು. ಆಮೇಲೆ ಹಿರಿಯರು ಡಿಸೈಡ್ ಮಾಡಿದ್ರು, ವಯಸ್ಸು ಬಂದ ಮೇಲೆ ಹಿರಿಯರು ಡಿಸೈಡ್ ಮಾಡಿದ್ರು, ಮದುವೆ ಆಯಿತು. ಓಕೆ ಓಕೆ ಸರ್. ಅಗೇನ್ ಹರಿಕೋಡೆ ಅವ್ರನ್ನ ನೆನಪಿಸ್ಕೊಂಡಾಗ ಜನಸಾಮಾನ್ಯರಿಗೆ ಹೊರಗಡೆ ಫಸ್ಟ್ ಅವ್ರ ಪರಿಚಯ ಇರೋದೇ ಒಬ್ಬ ಹೆಂಡದ ದೊರೆ ಅಂತ ಪರಿಚಯ. ಈಗ ನಿಮ್ಮ ಮನೆತನ ಕಬಾಡಿ ಅಂತ ತಗೊಂಡ್ರೆ ನಾವು, ಅಂದ್ರೆ ನಿಮ್ಮದು ಮೂಲ ಏನಿತ್ತು ಸರ್? ಅಂದರೆ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಆಗಿರ್ಬೋದು, ಬೇರೆ ಏನು ಸರ್? ನಮ್ಮ ಕಬಾಡಿ ಫ್ಯಾಮಿಲಿನಲ್ಲಿ ಮುಖ್ಯವಾಗಿ ರೇಷ್ಮೆ ವ್ಯಾಪಾರ ಅಂತ ಒಂದಿತ್ತು. ಓಕೆ. ಆದರೆ ನಮ್ಮ ತಾತ ಅವರು ಅವರು ಒಂದು ಡೈವರ್ಸಿಫಿಕೇಶನ್ ಮಾಡ್ಕೊಂಡಿದ್ರು. ಓಕೆ. ಅವರು ಡೈವರ್ಸಿಫಿಕೇಶನ್ ಮಾಡಿಕೊಂಡು ಕಾಪರ್ ಇಂಡಸ್ಟ್ರಿನಲ್ಲಿ ಬಂದರು. ಕಾಪರಲ್ಲಿ ನಾವು ವೈರ್ಸ್ ಮಾಡ್ತಾಯಿದ್ವಿ, ಮತ್ತು ಕಾಪರಿಂದ ಬೆಳ್ಳಿ ಕೋಟಿಂಗ್ ಕೊಟ್ಬಿಟ್ಟು ಜರಿ ಅಂತ ಒಂದು ಜರಿ, ಹೌದು, ಇವಾಗ ಇಮಿಟೇಷನ್ ಜರಿ ಅಂತ ಹೇಳ್ತಾ ಇದ್ವಿ. ಹೌದು, ಇಮಿಟೇಷನ್ ಜರಿ ಮಾಡ್ತಾಯಿದ್ವಿ. ಆಮೇಲೆ ಡೆಕೋರೇಷನ್ ಟೇಪಿಸ್ಟ್ರಿ ಅಂತ, ಓಕೆ, ಆ ಟೇಪಿಸ್ಟ್ರಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ. ಓಕೆ. ಅವಾಗ 1950ನಲ್ಲಿ ಸುಮಾರು ಒಂದು 300 ಜನ ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ರು. ಮೈ ಗುಡ್ನೆಸ್, ಇನ್ 1950 ಸರ್. ಯಪ್ಪ, ಅಂದರೆ ಈಗಲೂ ಅದು ಮುಂದುವರೆದಿದೆಯಾ ಸರ್? ಇಲ್ಲ, ಆ ಇಂಡಸ್ಟ್ರಿ ಏನಾಯಿತು, ಆ ಕಾಂಪಿಟೇಷನ್ಗೆ ಒಳಗಾಗ್ಬಿಟ್ಟು ಇಲ್ಲಿ ಬೆಂಗಳೂರಿನಲ್ಲಿ ಅದು ಹೋಗ್ಬಿಟ್ಟಿದೆ. ಇವಾಗ ಬೇರೆ ಕಡೆ, ಮೊದಲು ಅಲ್ಲಿಂದ ಬೆಂಗಳೂರಿಂದ ಸೂರತ್ ಶಿಫ್ಟ್ ಆಯಿತು. ಬಿಕಾಸ್ ಮೆಟೀರಿಯಲ್ ಚೇಂಜಸ್ ಆಯಿತು, ಡೆವಲಪ್ಮೆಂಟ್ ಚೇಂಜಸ್ ಆದ್ದರಿಂದ. ಸೊ ವಿ ಹ್ಯಾಡ್ ಟು ವೈಂಡ್ ಅಪ್ ದಟ್ ಯೂನಿಟ್. ಓಕೆ. ಬಟ್ ಈಗ ಏನಿದೆ ಸರ್ ನಿಮ್ಮ ಅಂದರೆ ಜವಾಬ್ದಾರಿಗಳು? ಇವಾಗ ನಾನು ಭಾಳಷ್ಟು ವರ್ಷ ಮಾರ್ಕೆಟಿಂಗ್ನಲ್ಲಿದ್ದೆ. ಓಕೆ. ಎಲೆಕ್ಟ್ರಿಕಲ್ ಇನ್ಸುಲೇಷನ್ ಮೆಟೀರಿಯಲ್ಸ್ ಮಾರ್ಕೆಟಿಂಗ್ನಲ್ಲಿದ್ದೆ. ಇವಾಗ ಆದಮೇಲೆ ನಮ್ಮ ಕಾರಣಾಂತರದಿಂದ ನಮ್ಮ ಫ್ಯಾಮಿಲಿ ದೊಡ್ಡದಾಗಿದ್ಮೇಲೆ ನಾವು ಹೊರಬರಬೇಕಾಗಿತ್ತು. ಹೊರಗೆ ಬಂದಮೇಲೆ ನಾವು ಸ್ವಲ್ಪ ರಿಯಲ್ ಎಸ್ಟೇಟ್ನಲ್ಲಿ ತೊಡ್ಕೊಂಡಿದ್ದೀವಿ. ಓಕೆ. ನಮಗೆ ಯಾವಾಗಲೂ ಸರ್ ಅಂದರೆ ಖೋಡೆ ಕುಟುಂಬಕ್ಕೆ ನೀವು ಕಬಾಡಿ ಕುಟುಂಬದವರು ಜೊತೆಯಾಗಿದ್ದು ಏನೇ ಇದ್ದರೂ ನಮಗೆಲ್ಲ ಹೊರಗಡೆಯಿಂದ ಜನಸಾಮಾನ್ಯರಿಗೆ ಗೊತ್ತಿದ್ದು ಖೋಡೆ 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 ಫ್ಯಾಮಿಲಿ ಅಂತಾನೆ. ಅಂದರೆ ತುಂಬ ಜನ ಮಾತಾಡ್ತಾ ಇದ್ದಿದ್ದು ಕೇಳ್ತಿದ್ವಿ ಸರ್. ಅಂದರೆ ಒಂದೇ ಮನೆಯಲ್ಲಿ ಸುಮಾರೊಂದು 30-40 ಜನ ಅಷ್ಟು ಒಟ್ಟು ಕುಟುಂಬ ಜೊತೆಲಿದ್ದಿದ್ದು ಅಂದರೆ ಎಷ್ಟು ಚಂದ ಅಲ್ಲ ಸರ್? ಅಂದರೆ ಅದು ಆ ಫೀಲ್ ಹೆಂಗಿರುತ್ತಲ್ವ ಸರ್? ಹೌದು. ಯಾಕಂದರೆ ಇವತ್ತು ಸರ್ ತುಂಬ ಜನ ಮಾತಾಡಬೇಕಾದ್ರೆ ಗಂಡ ಹೆಂಡತಿ ಮಗು ಇದ್ದರೆ ನಾವು ಒಟ್ಟು ಕುಟುಂಬ ಅಂತ ಹೇಳ್ಬಿಡ್ತಾರೆ. ಬಟ್ ನೀವು ಆ ಫೀಲ್ಗಳೆಲ್ಲ ಹೆಂಗಿತ್ತು ಸರ್? ಅದು ನೋಡಿ, ಡೆಫಿನೆಟಾಗಿ ಜಾಯಿಂಟ್ ಫ್ಯಾಮಿಲಿನಲ್ಲಿ ಇರೋದು ಅದರ ಅನುಭವ ಮತ್ತು ಅದರ ರಸಿಕತೆನೇ ಒಂದು ಬೇರೆ ಲೆವೆಲ್ನಲ್ಲಿ ಹೋಗುತ್ತದು. ನಿಜ ಸರ್. ಯಾಕಂದರೆ ಜಾಯಿಂಟ್ ಫ್ಯಾಮಿಲಿನಲ್ಲಿ ಏನಾಗತ್ತಂದರೆ, ಒಂದು ಫ್ಯಾಮಿಲಿ ಬಾಂಡೇಜ್ ಜೊತೆಯಲ್ಲಿ ನಾವು ಕಲಿತಾ ಹೋಗ್ತೀವಿ. ಅಂದರೆ ತುಂಬ ಪ್ಲಸ್ ಆ್ಯಂಡ್ ಮೈನಸ್ಸು ಆ್ಯಂಡ್ ಪ್ಲಸ್ ನಮಗೆ ಏನೇ ಆದರೂ ತಿದ್ದಿ ಹೇಳೋಕ್ಕೆ ದೊಡ್ಡವ್ರ ಮನೇಲಿರ್ತಾರೆ. ಏನಾದರೂ ಬೇಕು ಅಂದಾಗ ನಮ್ಮ ಕೈ ಹಿಡಿಯೋಕ್ಕೆ ಜೊತೆಯಲ್ಲಿರ್ತಾರೆ. ತುಂಬ ಸಂದರ್ಭಗಳಲ್ಲಿ ಹಾಗೆ ಇರಲ್ಲ? ಹೌದು, ಆಗತ್ತೆ. ಇದು ಏನಾಗಿದೆ ಅಂದರೆ, ಇದು ಕ್ರಮೇಣವಾಗಿ ಬರ್ತಾ ಯಾವಾಗ ಈ ಮೊಬೈಲ್ ಕಲ್ಚರ್ ಬಂತು, ಸೊ ಮನೆ ಬಿಟ್ಟು ಮೊಬೈಲ್ ಜಾಸ್ತಿ ಒಲವಾಯಿತು. ಹೌದು ಸರ್. ಅಂದರೆ ಎಲ್ಲರೂ ಇವತ್ತು ಬರೀ ಮೊಬೈಲಿಗೆ ಸಮಯ ಜಾಸ್ತಿ ಕೊಡ್ತೀವಿ, ಸಂಬಂಧಗಳಿಗೂ ಬೆಲೆ ಕೊಡಲ್ಲ, ಮನೇಲಿರೋರಿಗೂ ಬೆಲೆ ಕೊಡೋದಿಲ್ಲ. ನೀವು ಆರಂಭದಲ್ಲಿ ಹೇಳಿದ್ರಿ ಸರ್, ನಾವು ಶ್ರೀಹರಿ ಖೋಡೆ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಇಡೀ ಆ ಮನೆತನ ಅಂದರೆ ಹಿರಿಯರು ಯಾರಿದ್ರು, ಜೊತೆಗೆ ಆ ಪರಂಪರೆ ಯಾಕೆ ಹಂಗೆ ಬಂತು ಅನ್ನೋದಕ್ಕೆ ನೀವು ಭಗವಾನ್ ನಿತ್ಯಾನಂದರನ್ನ ಜ್ಞಾಪಿಸ್ಕೊಂಡ್ರಿ. ಅಂದರೆ ಗುರುಗಳ ಸೇವೆ ಮಾಡೋದು ಅಂತ ಹೇಳಿ. ಸೊ ನಿಮಗೆ ಗೊತ್ತಿರೋ ಪ್ರಕಾರ ಸರ್, ಗುರುಗಳಂದರೆ ನಿತ್ಯಾನಂದರ ಬಗ್ಗೆ ಏನು ವಿಚಾರಗಳು ಗೊತ್ತು ಸರ್? ಅಂದರೆ ಇದ್ದಾಗ ಜೊತೆನಲ್ಲಿ ಎಲ್ಲರೂ ಏನು ಶೇರ್ ಮಾಡ್ತಾಯಿದ್ರು? ಯಾವುದಾದ್ರೂ ಕೆಲವು ಇನ್ಸಿಡೆಂಟ್ಸ್ ಹೇಳ್ಬೋದಾ ಸರ್? ನೋಡಿ, ನಮಗೆ ಇದರೊಳಗೆ 2 ದೃಷ್ಟಾಂತ ಬರ್ತದೆ. ನಮ್ಮ ನಿತ್ಯಾನಂದ ಸ್ವಾಮೀಜಿಯವರ ಮತ್ತು ಕೊಡೆ ಬಂತಂದಲ್ಲಿ ಅವರು ಸಂಬಂಧಗಳು ಯಾವ ರೀತಿ ಬೆಳ್ಕೊಂಬಂತು ಅಂತ ಹೇಳ್ಬಿಟ್ಟು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ಜಸ್ಟ್ ಒಂದು ಸ್ಮಾಲ್ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು. ಹರಿಕೋಡೆಯವರು ಒಂದು ಸತಿ ಗಣೇಶ್ಪುರಿಗೆ ಹೋಗ್ತಾರೆ. ಭಗವಾನ್ರ ಕೊಠಡಿಯಲ್ಲಿ ಒಂದು ಏರ್ ಕಂಡೀಷನರ್ ಇರ್ತದೆ. ಅದೇನೋ ಒಂದು ಸದ್ದು ಮಾಡ್ತಾ ಇರ್ತದಂತ. ಇಲ್ಲ, ಸರಿ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಅದು ನೋಡಿಬಿಟ್ಟು ಹರಿಕೋಡೆಯವ್ರು ನೋಡಿಬಿಟ್ಟು, ನಾನು ಚೆಕ್ ಮಾಡ್ತೀನಿ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಆ ರೆಫ್ರಿಜರೇಟರ್ನ ಎಲ್ಲ ಬಿಚ್ಚಾಕ್ಬಿಡ್ತಾರೆ. ಬಿಚ್ಚಾಕ್ಬಿಡ್ತಾರೆ. ಆಮೇಲೆ
ಸಡನ್ನಾಗಿ ಅವ್ರಿಗೆ ಯೋಚನೆ ಆಗುತ್ತೆ, ನಾನು ಬಿಚ್ಚೋದೇನೋ ಬಿಚ್ಚಿಬಿಟ್ಟೆ, ಆದರೆ ಮತ್ತೆ ಜೋಡಿಸ್ಬೇಕಾದ್ರೆ ನನಗೆ ಕಷ್ಟ ಆಗ್ತಾಯಿದೆ ಅಂತ. ರೀಅಸೆಂಬಲ್ ಮಾಡೋಕ್ಕೆ ಕಷ್ಟ ಅಷ್ಟ ಆಮೇಲೆ ಅವರು ನಿತ್ಯಾನಂದ ಸ್ವಾಮಿಗಳನ್ನ ನೋಡ್ತಾರಂತೆ, ಅದು ಅವರು ಅಂತ ಹೇಳುತ್ತೆ ಅಷ್ಟೇ. ಅವರು ಅದು ಚಕ್ ಅಂತ ಎಲ್ಲ ಅಸೆಂಬಲ್ ಮಾಡಿಬಿಟ್ಟು ಅದು ಏರ್ ಕಂಡೀಷ್ನರ್ ಏನಾದ್ರು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಹೌದಾ ಸರ್? ಅದು ಆ ಒಂದು ಘಟನೆಯಿಂದ ನನಗೆ ತಿಳಿದಿದ್ದೇನು ಅಂತ ಹೇಳಿದ್ರೆ, ಇನ್ನೊಂದು ಅದಕ್ಕೆ ಒಂದು ಕೋರಿಲೇಟಿವ್ ಆಗಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಹೇಳಿ ಸರ್. ಅವ್ರದ್ದು ಒಂದು ಗ್ಲಾಸ್ ಬಾಟಲ್ ಫ್ಯಾಕ್ಟ್ರಿ ಇತ್ತು, ಒಂದೊಂದು ರೋಡ್ ಹತ್ರನೇ ಗ್ಲಾಸ್ ಬಾಟಲ್ ಫ್ಯಾಕ್ಟ್ರಿ ಇತ್ತು. ಅಲ್ಲಿ ಒಂದು ದಿವಸ ಏನಾಗುತ್ತೆ, ಒಂದು ಮಿಷಿನು ಅದರೊಳಗೆ ಮೋಲ್ಟನ್ ಗ್ಲಾಸು ಒಂದು ಕ್ರಮೇಣವಾಗಿ ಒಂದು ಜಾಗದಲ್ಲಿ ಬೀಳಬೇಕು. ಅದು ಆ ಜಾಗದಲ್ಲಿ ಬೀಳ್ತಾ ಇರಲಿಲ್ಲ, ಮಿಸ್ ಆಗ್ತಾ ಇರ್ತದೆ. ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಗಳು ತಜ್ಞರು ಎಲ್ಲ ಏನೇನೋ ಪ್ರಯತ್ನ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಏನು ಮಾಡಿದ್ರು ಅದು ಸರಿಯಾಗಿ ಬರ್ತಾ ಇರೋದಿಲ್ಲ. ಆಮೇಲೆ ಹರಿಕೋಡೆಯವ್ರಿಗೆ ಅವ್ರು ಫೋನ್ ಮಾಡಿದ್ಮೇಲೆ ಅವ್ರು ಹರಿಕೋಡೆಯವ್ರಿಗೆ ಅಲ್ಲಿ ಹೋಗ್ತಾರೆ. ಸುಮ್ಮನೆ ಗಮನ ಮಾಡಿಬಿಟ್ಟು ಒಂದೇ ಒಂದು ಬೋಲ್ಟಿಂಗ್ ಮಾಡಿದ್ರೆ ಇದು ಕರೆಕ್ಟಾಗಿ ಚಾಲು. ಸೊ ನನ್ನ ದೃಷ್ಟಿನಲ್ಲಿ ಅವ್ರಿಗೇನು ಅವ್ರ ಕಲಿಕೆ ಅಲ್ಲಿ ಕಲ್ತಿದ್ರು, ದಟ್ ಇಂಜಿನಿಯರಿಂಗ್ ಎಫೆಕ್ಟ್ ಈಸ್ ಕ್ಯಾರಿಡ್ ಔಟ್ ಇಲ್ಲಿ. ಓಕೆ. ಸೊ ಅದೇ ಆ ಗುರುವಿನ ಕನೆಕ್ಷನ್ ಅಂದರೆ ಅದೇ ಕನೆಕ್ಷನ್, ಅದೇ ಥರನೇ ಅಂತ. ಇದು ಸರ್, ಈಗ ಮನೆಯಲ್ಲಿ ಹರಿಕೋಡೆಯವ್ರನ್ನ ಎಲ್ಲರೂ ಇಟ್ಕೊಂಡಿದ್ದ ದೃಷ್ಟಿಕೋನಗಳು ಏನು ಸರ್? ಅಂದರೆ ಹೊರಗಡೆ ನಮಗೆ ಗೊತ್ತಿದ್ದು ಅವರೊಬ್ಬರೇ ಹೆಸರೇ ಅಲ್ವಾ? ಸೊ ಮನೆಯಲ್ಲಿ ಎಲ್ಲದಕ್ಕೂ ಎಲ್ಲ ವಿಚಾರಕ್ಕೂ ಅವ್ರ ಜೊತೆಗೆ ಮಾತಾಡ್ತಾ ಇದ್ರಾ, ಅವ್ರನ್ನೇ ಕೇಳ್ತಾ ಇದ್ರಾ? ಈಸ್ ಹಿ ವಾಸ್ ಎ ಡಿಸಿಷನ್ ಮೇಕರ್? ನೋಡಿ, ಇದರೊಳಗೆ ಡಿಸಿಷನ್ ಮೇಕರ್ ಅಂತ ಹೇಳೋದಕ್ಕಿಂತ ಅದು ಏನಂದರೆ ಅವರಲ್ಲಿ ಒಂದು ಹೈರಾರ್ಕಿ ಇತ್ತು. ಒಂದು ಹೈರಾರ್ಕಿ ಏನಂತ ಹೇಳಿದ್ರೆ, ಅವರು 5 ಜನ ಅಣ್ಣ ತಮ್ಮಂದರು. ಆಮೇಲೆ ಅದರೊಳಗೆ ಒಬ್ಬರು ಅವರು ಇದು ಮಾಡಿಕೊಂಡು ಅವರು ಹೊರಗೆ ಹೋದರು. 4 ಜನ ಉಳಿದಿದ್ದು 4 ಜನ ಇದ್ದರು. ಮನೆಯಲ್ಲಿ ಏನೇ ಆಗಬೇಕು ಅಂತ ಹೇಳಿದ್ರೆ ದೊಡ್ಡವರು ರಾಮಚಂದ್ರ ಸಾಕೋಡೆ, ಅವರು ಸಮ್ಮುಖದಲ್ಲಿ ಎಲ್ಲ ಬ್ರದರ್ಸು ನಿತ್ಯ ಬೆಳಿಗ್ಗೆ ಒಂದು ಚರ್ಚೆ ಮಾಡಬೇಕು, ಏನೇನು ಕೆಲಸಗಳು ಮಾಡಬೇಕು, ಏನು ಕೆಲಸ ಆಗಿದೆ, ಏನಿಲ್ಲ ಅಂತ. ಅಲ್ಲಿಂದ ನಿರ್ಧಾರ ತೊಗೊಂಡೇ ಮನೆಯಿಂದ ಹೊರಗಾಚೆ ಹೋಗಬೇಕು. ಓಕೆ. ಸೊ ಅಂದರೆ ಆ 4 ಜನದ ಜೊತೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಓಕೆ ಓಕೆ, ವೆರಿ ನೈಸ್, ವೆರಿ ನೈಸ್. ಸರ್, ಈಗ ಹರಿಕೋಡೆಯವರು ತಮ್ಮ ವೃತ್ತಿ ಬದುಕು ಅಂತ ಆರಂಭ ಮಾಡೋದಕ್ಕೆ ಒಂದು ಬ್ಯಾಕ್ಗ್ರೌಂಡ್, ಒಂದು ಒಳ್ಳೆ ಎಜುಕೇಷನ್ ಫೌಂಡೇಶನ್. ಈಗ ನೀವು ಮನೆ ಹೇಳಿದ್ರಿ, ಗುರುಗಳೇ ಹೇಳಿದ್ರಿ, ಆ ಎಲ್ಲ ಸಂಸ್ಕಾರ ಒಂದು ಕಡೆ. ಆದರೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಅಂತ ನೋಡಿದಾಗ ಏನು ಓದಿದ್ರು ಸರ್? ಅವರು ಡಿಗ್ರಿ ಮಾಡಿದ್ದಾರೆ, ಬಟ್ ಲೈಫ್ನಲ್ಲಿ ಹಿ ಈಸ್ ಮೋರ್ ದೆನ್ ಅ ಡಾಕ್ಟರೇಟ್. ಅದಕ್ಕೆ ಸರ್, ಯಾಕೆ ಗೊತ್ತಾ, ನಾನು ತುಂಬ ಇನ್ಸಿಡೆಂಟ್ಸ್ಗಳನ್ನ ಓದಬೇಕಾದ್ರೆ ಇದೆಲ್ಲ ಮಾಡಿದಾಗ ಲೈಕ್ ಹಿ ವಾಸ್ ಲೈಕ್ ಟೋಟಲಿ ಆಸ್ ಅನ್ ಇಂಜಿನಿಯರ್ ವರ್ಕ್ ಮಾಡ್ತಾಯಿದ್ರು. ಸೊ ಇನ್ಯಾವುದೋ ವಿಚಾರ ತೊಗೊಂಡ್ರೆ ಅದರಲ್ಲೂ ಪರಿಣಿತಿ ಇತ್ತು, ಅದರಲ್ಲೂ ಗೊತ್ತಿತ್ತು. ಹಿ ವಾಸ್ ಮಾಸ್ಟರ್ಸ್ ಆಫ್ ಮೆನಿ ಅಂತ ಹೇಳ್ತಾ ಇದ್ರು. ಹೌದು. ಸೊ ಅದಕ್ಕೆ ನನಗೂ ಐ ವಾಸ್ ಕ್ಯೂರಿಯಸ್. ಸೊ ಇವಾಗ ಮನೆಯಿಂದ ಈ ಜವಾಬ್ದಾರಿಗಳು ಏನಿತ್ತು ಅಂದರೆ ಲಿಕ್ಕರ್ ಬಿಸ್ನೆಸ್ ಇದ್ದಿದ್ದು, ಅದನ್ನು ಬಿಟ್ಟು ಎಲಾಬ್ರೇಷನ್ ಅನ್ನುವಂಥ ಆಲೋಚನೆಗಳು ಬಂದಾಗ, ಮಾಡೋಕ್ಕೆ ಶುರು ಮಾಡಿದಾಗ ವಾಟ್ ಎಕ್ಸಾಕ್ಟ್ಲಿ ಹರಿಕೋಡೆ ಅವರು ಹೇಗೆ ನಿಲ್ತಾ ಇದ್ರು ಸರ್? ನೋಡಿ, ಇದು ಒಂದು ಒಟ್ಟು ಜೋಡಿ ಕುಟುಂಬ ಏನಿತ್ತು, ಅದರೊಳಗೆ ಸಾಕೊಂಡು ಬಂದಿದ್ದೇ ಒಂದು ಅಚೀವ್ಮೆಂಟು. ಎಲ್ಲ ಬ್ರದರ್ಸಲ್ಲಿ ಒಂದು ಪಾರ್ಟ್ ಇತ್ತು, ಹರಿಕೋಡೆ ಅವ್ರದ್ದು ಒಂದು ಪಾರ್ಟ್ ಇತ್ತು, ಅಷ್ಟೇ. ಅದು ಪಾರ್ಟ್ ಇತ್ತು. ಬಟ್ ಎವ್ರಿ ಪಾರ್ಟ್ ಹ್ಯಾಡ್ ಸಮ್ ಡೆಲಿಗೇಷನ್ ವಿತ್ ರೆಸ್ಪಾನ್ಸಿಬಿಲಿಟಿ. ಓಕೆ ಓಕೆ. ಸೊ ಅದು ಸ್ಪೆಸಿಫಿಕ್ ಆಗಿ ಒಂದು ಟಾಸ್ಕ್ ಓರಿಯೆಂಟೆಡ್ ಮೆಥಡಾಲಜಿ ಏನು ಫಾಲೋ ಮಾಡ್ತಾಯಿದ್ರು. ಅವ್ರಿಗೆ ಈ ಥರ ನೀನು ಇದನ್ನು ನೋಡ್ಕೋಬೇಕು, ಇದನ್ನು ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಎವ್ರಿಬಡಿ ಹ್ಯಾಡ್ ಗಾಟ್ ದೇರ್ ಓನ್ ರೆಸ್ಪಾನ್ಸಿಬಿಲಿಟೀಸ್. ಆ ರೆಸ್ಪಾನ್ಸಿಬಿಲಿಟೀಸ್ನಲ್ಲೇ ಬೆಳ್ಕೊಂಬಂದಿರೋರು. ಓಕೆ ಓಕೆ. ಬಿಕಾಸ್ ಯಾಕಂದರೆ ಅವರು ಬರೀ ನಮ್ಮ ಮನೆ, ನಮ್ಮ ಇಡೀ ಕುಟುಂಬ ನಮಗೆ ಆದರೆ ಸಾಕು ಅನ್ನೋಂಥ ಯೋಚನೆ ಮಾಡಿದವರಲ್ಲ. ಸಮಾಜನ ಸಿಕ್ಕಾಪಟ್ಟೆ ಪ್ರೀತಿಸ್ತಾ ಇದ್ದವರು. ಸಮಾಜಕ್ಕೆ ನನ್ನ ಕೊಡುಗೆಗಳು ತುಂಬ ವಿಭಿನ್ನವಾಗಿರಬೇಕು, ಮತ್ತು ತುಂಬ ಕೆಳವರ್ಗದವ್ರನ್ನ, ಬಡತನದಲ್ಲಿರೋರನ್ನ, ಮಧ್ಯಮದ ವರ್ಗದವರು, ಅವರೆಲ್ಲರಿಗೂ ಏನಾದರೂ ಒಂದಷ್ಟು ಕೆಲಸಗಳನ್ನು ಮಾಡಬೇಕು ನನ್ನ ಕೈಲಾಗಿದ್ದು ಅನ್ನೋಂಥ ಆಲೋಚನೆನೇ ಇಟ್ಕೊಂಡವರು. ಇವತ್ತು ತುಂಬ ಜನ ನಾವು ನೋಡಿದಾಗ ಸರ್, ಅವ್ರು ತುಂಬ ದೆಲ್ ಬಿ ವೆಲ್ ಆಫ್, ಆದರೆ
ಎಲ್ರಿಗೂ ಕೈ ಹಿಂಗೆ ಮುಂದೆ ಬರೋದೇ ಇಲ್ಲ. ಸೊ ಎಲ್ಲರೂ ಏನಿದ್ರು ಬೇಕು ಬೇಕು ಅಂತಾನೆ. ಹರಿಕೋಡೆ ಅವ್ರ ಹಂಗೆಲ್ವಲ್ಲ? ಅಲ್ಲ, ಇದು ನಾವು ನಮ್ಮ ಸಮಾಜದಲ್ಲೇ ನಾನು ಪ್ರಮುಖವಾಗಿ ಐ ಶುಡ್ ಥ್ಯಾಂಕ್, ನಾವು ಸಮಾಜದಲ್ಲಿ ಬೆಳ್ಕೊಂಡು ಬಂದಿದ್ದೀವಲ್ಲ, ಅದಕ್ಕೆ ನಾವು ಭಾಳ ಥ್ಯಾಂಕ್ಸ್ ಹೇಳಬೇಕು. ಯಾತಕ್ಕಂತ ಹೇಳಿದ್ರೆ ನಾವು ಕಂಡಂಗೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಅವ್ರು ಇರ್ಬೋದು, ಇಲ್ಲ ಅವ್ರ ಜೊತೆಯಲ್ಲಿ ಈ ಹರಿಕೋಡೆ ಅವ್ರ ತಂದೆ ಲಕ್ಷ್ಮಣ್ ಸಾಕೋಡೆ, ಆಮೇಲೆ ಹೀಗೇನೆ ಸಮಾಜದ ಗಣ್ಯ ವ್ಯಕ್ತಿಗಳು ಮಾಡ್ತಾಯಿದ್ರು, ನಮ್ಮ ಮನೆತನದಲ್ಲಿ ಬಂದ್ಬಿಟ್ಟು ಅವರು ಚರ್ಚೆ ಮಾಡ್ತಾಯಿದ್ರು. ಚರ್ಚೆ ಏನಾದ್ರು ಅಂದರೆ ಇಟ್ ಈಸ್ ನಾಟ್ ಗಾಸಿಪ್, ಇಟ್ ವಾಸ್ ನಮ್ಮ ಸಮಾಜಕ್ಕೆ ನಾವು ಏನು ಮಾಡಬೇಕು, ನಮ್ಮ ಸಮಾಜದಲ್ಲಿ ಏನು ಕಷ್ಟಗಳಿದೆ ಅದನ್ನು ಪರಿಹಾರ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇದೇ ಮಾತುಕತೆ ಆಗ್ತಾಯಿದೆ. ಸೊ ನೋ ಇಂಡಿವಿಜುವಲ್ ಪರ್ಸೆಪ್ಷನ್ಸ್. ಇಂಡಿವಿಜುವಲ್ ಪರ್ಸೆಪ್ಷನ್ ಇರ್ತಾ ಒಂದು ಸ್ವಲ್ಪ ಹೊತ್ತು ಮಾತಾಡ್ತಾರೆ, ಬಟ್ ದಿ ಮೇನ್ ಕಾನ್ಸೆಪ್ಟ್ ಈಸ್ ಇವಾಗ ಒಂದು ಸಮಾಜ ಒಂದು ಕಟ್ಕೊಂಡ್ ಬಂದಿದ್ದೀವಿ, ಒಂದು ಸಮಾಜದಲ್ಲಿ ಇದ್ದೀವಿ, ನಾವು ಒಂದು ಮುಖ್ಯ ಸ್ಥಾನದಲ್ಲಿ ಇದ್ದೀವಿ. ಆ ಮುಖ್ಯ ಸ್ಥಾನದಲ್ಲಿ ಇದ್ದು ಅಂತ ಹೇಳಿದ್ರೆ ಯಾರಾದರೂ ಒಂದು ಸಮಸ್ಯೆ ಬಂತು ಅಂತ ಹೇಳಿದ್ರೆ ಪ್ರಿಯಾರಿಟಿ ಏನಾಗೋದು ಅಂದರೆ ಆ ಸಮಸ್ಯೆ ಹೇಗೆ ಬಗೆಹರಿಸೋದು. ಕರೆಕ್ಟ್, ಹೌದು. ಸೊ ಬಗೆಹರಿಸೋದು ಏನಂದರೆ ಕೆಲವರು ನಾವು ತಿಳಿದ ಹಾಗೆ ನಾವು ಹಲವಾರು ಸತಿ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಭ್ರಮಣ ಮಾಡುವಾಗ ಅಲ್ಲಿ ನಮಗೆ ಭಾಳಷ್ಟು ಜನ ಹೇಳಿದ್ರು, ನೋಡಿ ನಾನು ಡಾಕ್ಟರ್ ಆಗಿದ್ದೆ, ಇವರು ಮನೆ ಸಂಬಂಧದಿಂದ ಇವರು ಟ್ರಸ್ಟಿಂದ ನಮಗೆ ಹಣ ಸಹಾಯ ಮಾಡಿದರು, ಧನ ಸಹಾಯ ಮಾಡಿದ್ರು, ನಾವು ಓದ್ಬಿಟ್ಟು ಡಾಕ್ಟರ್ ಆಗಿದ್ದೀವಿ, ನಾವು ವಿ ಆರ್ ಎವರ್ ಗ್ರೇಟ್ಫುಲ್ ಟು ದೆಮ್, ನಮಗೇನು ಅಚೀವ್ಮೆಂಟ್ ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಭಾಳಷ್ಟು ಜನ ಮಾಡಿದ್ದಾರೆ. ಅದು ಇದು. ಸೊ ಇಟ್ ಹ್ಯಾಸ್ ಬೀನ್ ಎನ್ ಆನ್ ಗೋಯಿಂಗ್ ಪ್ರೋಸೆಸ್. ಇದು ಏನಂತ ಹೇಳಿದ್ರೆ ಸಮಾಜದಲ್ಲಿ ನಾವು ಯಾವಾಗ ಹಿರಿಯರು ಕೂತ್ಕೊಂಡು ಒಂದು ಚರ್ಚೆ ಮಾಡಿಬಿಟ್ಟು ಒಂದು ವೆನ್ ಯು ಹ್ಯಾವ್ ದ ಪ್ರಾಬ್ಲಮ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಇಫ್ ಲೈಕ್ ಮೈಂಡ್ಸ್ ಮೀಟ್ ದೆನ್ ದೇರ್ ಇಸ್ ಆಲ್ವೇಸ್ ಅ ಸೊಲ್ಯೂಷನ್. ಎಸ್, ಆಫ್ ಕೋರ್ಸ್ ಸರ್. ಅದು ಬಟ್ ಇದರೊಳಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಇದು ಈ ನಾವು ಲೇಟರ್ ಆನ್ನಲ್ಲಿ ನಾವು ಕೇಳ್ಕೊಂಬಂದಿರೋದು ಇವರು ದಾನಿಗಳು ಅಂತ ಹೇಳ್ಬಿಟ್ಟು, ಬಟ್ ಅವರು ಮೊದಲು ದಾನಿಗಳು ಇದ್ರು, ಇವಾಗೂ ದಾನಿಗಳೇ ಆಗಿದ್ದಾರೆ. ಅದು ಯಾವುದೇ ಕುಟುಂಬ ಆಗಿರ್ಬೋದು ನಮ್ಮ ಸಮಾಜದಲ್ಲಿ ಯಾವತ್ತೂ ಏನೋ ಒಂದು ಪರೋಪಕಾರ ಮಾಡೋದಕ್ಕೆ, ಯಾರಿಗೋ ಸಹಾಯ ಮಾಡೋದಕ್ಕೆ ಎಲ್ಲ ಮುಂದಾಗಿರ್ತಾರಂತ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.